ರಂಜಿತಾ ದುನಿಯಾಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಲಿ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ತುಂಬಾ ಕಾಮನ್ ಸಿಂಟಮ್ಸ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಸ್ಟಾರ್ಟಿಂಗ್ 3 ಮಂತ್ ಅಂತೂ ಈ ಸಮಸ್ಯೆ ಇದ್ದೇ ಇರುತ್ತೆ. ಸೊ ನಾರ್ಮಲಾಗಿ ಯಾವುದೇ ಟ್ಯಾಬ್ಲೆಟ್ ತೊಗೊಳ್ಳೋ ಹಾಗಿಲ್ಲ. ಸೊ ಅದು ತುಂಬ ಮಾರ್ನಿಂಗ್ ಸಿಕ್ನೆಸ್ ಇದೆ, ಯಾವ ಥರಪ್ಪ ದೂರ ಮಾಡೋದು, ಸೊ ಹೇಗೆ ಕಂಟ್ರೋಲ್ ಮಾಡೋದು ಅಂತಂದಿದ್ರೆ, ಸೊ ನಾನಿಲ್ಲಿ ಕೆಲವು ಟಿಪ್ಸ್ನ ಕೊಡ್ತೀನಿ ಯಾವ ಥರ ನಾವು ಮಾರ್ನಿಂಗ್ ಸಿಕ್ನೆಸ್ನ ಸ್ಟಾರ್ಟಿಂಗ್ 3 ಮಂತಲ್ಲಿ ಕಡಿಮೆ ಮಾಡ್ಕೋಬೋದು ಅಂತ. ಸೊ ಅದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಫಸ್ಟ್ ನಿಮಗೆ 3 ತಿಂಗಳು ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಸ್ಟಾರ್ಟಿಂಗಲ್ಲಿ ಹಾರ್ಮೋನ್ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಆಗಿರ್ಬೋದು, ಅವರು HCG ಹಾರ್ಮೋನ್ ಆಗಿರ್ಬೋದು, ಸೊ ಅಪ್ ಆ್ಯಂಡ್ ಡೌನ್ ಆಗ್ತಾನೆ ಇರುತ್ತೆ. ಸೊ ತುಂಬ ಹೈ ಇರೋದ್ರಿಂದ ಈ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅದರ ಪರಿಣಾಮ ನಮ್ಮ ಬಾಡಿ ಮೇಲೆ ಬೀಳುತ್ತೆ. ಸೊ ತುಂಬ ಜನಕ್ಕೆ ಅಂದರೆ 100%ಅಲ್ಲಿ ಕಂಪೇರ್ ಮಾಡಿದ್ರೆ 60 to 70% ಮಹಿಳೆಯರಲ್ಲಿ ತುಂಬ ಕಾಮನ್ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಯಾವ ಥರ ಡಯೆಟ್ ನಾವು ಅವರು ರೆಡ್ಯೂಸ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅಂತಂದರೆ, ಫಸ್ಟು ಬಂದ್ಬಿಟ್ಟು ಬ್ಯಾಲೆನ್ಸಿಂಗ್ ಡಯೆಟ್ ಅಂತ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ನೀವು ಗ್ರೀನ್ ವೆಜಿಟೇಬಲ್ಸ್ ತೊಗೊಳ್ಳೋದ್ರಿಂದ ಆಗಿರ್ಬೋದು, ಧಾನ್ಯಗಳನ್ನ ತೊಗೊಳ್ಳೋದಾಗಿರ್ಬೋದು, ಪ್ರೋಟೀನ್ ಇಂಟೇಕ್ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಅವ್ರ ಫೈಬರ್ಸ್ ಇದ್ದರೆ ಅದನ್ನೆಲ್ಲ ಬ್ಯಾಲೆನ್ಸ್ಡಾಗಿ ನಿಮ್ಮ ಮೀಲ್ಸಲ್ಲಿ ಆ್ಯಡ್ ಮಾಡೋದ್ರಿಂದ ಈ ಥರ ಮಾರ್ನಿಂಗ್ ಸಿಕ್ನೆಸ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೊಂದು. ಸೊ ಒಂದು ವೇಳೆ ಮಾರ್ನಿಂಗ್ ಟೈಮಲ್ಲಿ ಈ ಥರ ಸಮಸ್ಯೆಗಳು, ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಬೆಳಿಗ್ಗೆ ಎದ್ದ ತಕ್ಷಣ ಈ ಸಮಸ್ಯೆಗಳು ಕಾಡುತ್ತೆ ಅಲ್ವಾ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಈ ಜಿಂಜರ್ನ ಯೂಸ್ ಮಾಡೋದ್ರಿಂದ, ಜಿಂಜರ್ ಟೀನ ಯೂಸ್ ಮಾಡೋದ್ರಿಂದ, ಅವ್ರ ನೀರಲ್ಲಿ ಜಿಂಜರ್ನ ಕುದಿಸಿ ನಾವು ಕುಡಿಯೋದ್ರಿಂದ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಕಡಿಮೆ ಆಗುತ್ತೆ. ಇದರಲ್ಲಿ ಕೆಲವೊಂದು ಸಲ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತಲ್ಲ, ವಾಮಿಟಿಂಗ್ ಕಂಟಿನ್ಯೂಸ್ ಆಗಿ ವಾಮಿಟ್ ಮಾಡ್ತಾ ಇದ್ದಾರೆ ಅಂತಲ್ಲ, ಅವ್ರಿಗೂ ರೆಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು 2ನೇ ಟಿಪ್ಸ್ ಅಂತ ಹೇಳ್ಬೋದು. 3ನೇದು ವಿಟಮಿನ್ B6 ಇರೋವಂಥ ಇದನ್ನ ತೊಗೋಬೇಕು, ವಿಟಮಿನ್ಸ್ನ ತೊಗೋಬೇಕು, ಅವ್ರ ಫ್ರೂಟ್ಸ್ ಅವ್ರ ವೆಜಿಟೇಬಲ್ಸ್ನ ತೊಗೋಬೇಕು. ಅದರಲ್ಲಿ ಈ ಮಾರ್ನಿಂಗ್ ಸಿಕ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಯಾವುದರಲ್ಲಿ ವಿಟಮಿನ್ B6 ಇದೆ ಅಂತಂದರೆ, ಈ ಬನಾನಾ, ಇಲ್ಲ ಅಂತಂದರೆ ನಿಮಗೆ ಧಾನ್ಯಗಳಲ್ಲಿ, ಇಲ್ಲ ಅಂತಂದರೆ ಸೀಡ್ಸಲ್ಲಿ, ಸೊ ಇದರಲ್ಲೆಲ್ಲ ತುಂಬ ವಿಟಮಿನ್ B6 ಹೇರಳವಾಗಿರೋದ್ರಿಂದ ಸೊ ಅದರ ಇಂಟೇಕ್ನ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ಈ ಮಾರ್ನಿಂಗ್ ಸಿಕ್ನೆಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಸೊ 4ನೇದು ಡ್ರೈ ಫ್ರೂಟ್ಸ್ನ ಸೇರಿಸೋದ್ರಿಂದ, ಡ್ರೈ ಫ್ರೂಟ್ಸಲ್ಲಿ ತುಂಬ ಅಂದರೆ ಈ ಟೈಮಲ್ಲಿ ಹೆವಿ ಡ್ರೈ ಫ್ರೂಟ್ಸ್ದಿಂದ ಹೀಟ್ ಆಗುತ್ತೆ. ಸೊ ಕಡಿಮೆ ಪ್ರಮಾಣದಲ್ಲಿ ಲೈಟಾಗಿ ನೀವು ಡ್ರೈ ಫ್ರೂಟ್ಸ್ನ ಸೇರಿಸೋದ್ರಿಂದನೂ ಮಾರ್ನಿಂಗ್ ಸಿಕ್ನೆಸ್ ಕಡಿಮೆ ಆಗುತ್ತೆ. ಮೇಯ್ನ್ ನಾವು ಪ್ರೆಗ್ನೆನ್ಸಿಯಲ್ಲಿ ಇನ್ನೊಂದು ಟಿಪ್ಸ್ ನಾನು ಹೇಳಬೇಕು ಅಂತಂದರೆ, ಹೈಡ್ರೇಷನ್ ಮಾಡೋದ್ರಿಂದ, ದಿನಕ್ಕೆ 3 ರಿಂದ 4 ಲೀಟರ್ ನೀರು ಕುಡಿಯೋದ್ರಿಂದ ನಿಮ್ಮ ಬಾಡಿನೂ ಹೆಲ್ದಿ ಆಗುತ್ತೆ, ಅದ್ರ ಜೊತೆಗೆ ಮಾರ್ನಿಂಗ್ ಸಿಕ್ನೆಸ್ಸು ಕಡಿಮೆ ಆಗುತ್ತೆ. ಮೇಯ್ನಾಗಿ ನಾವು ಪ್ರೆಗ್ನೆನ್ಸಿಯಲ್ಲಿ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಡೈಲಿ ಜ್ಯೂಸ್, ನಿಮಗೆ ನೀರು ಕುಡಿಬೇಕಾಗ್ತಾ ಇಲ್ಲ, 3 to 4 ಲೀಟರ್ಸ್ ನೀರು ಕುಡಿಯೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋರಿಗೆ ಅದರ ಬದಲು ಲಿಕ್ವಿಡ್ ಐಟಮ್ಸ್ನ ತೊಗೊಳ್ಳೋದಾಗಿರ್ಬೋದು, ಇಲ್ಲ ಅಂತಂದರೆ ಜ್ಯೂಸಸ್ನ ತೊಗೊಳ್ಳೋದಾಗಿರ್ಬೋದು, ಫ್ರೂಟ್ ಜ್ಯೂಸ್ನ ತೊಗೊಳ್ಳೋದಾಗಿರ್ಬೋದು ಮಾಡೋದ್ರಿಂದ ನಿಮಗೆ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಈ ಪ್ರೆಗ್ನೆನ್ಸಿಯಲ್ಲಿ ಬರುವಂಥ ಸಿಂಪ್ಟಮ್ಸ್ ಇದೆಯಲ್ಲ ಅದೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಬಾಡಿ ಹೈಡ್ರೇಟಲ್ಲಿ ಇರಬೇಕು ಮೇಯ್ನಾಗಿ. ಸೊ ಅದಾದಮೇಲೆ ಮೇಯ್ನಾಗಿ ಇಲ್ಲಿ ಈ ಇದರಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಶುಗರ್ನ ನೀವು ಯೂಸ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಿ. ಸೊ ಶುಗರ್ ಡ್ರಾಪ್ ಮಾಡೋದ್ರಿಂದ ಸೊ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಪ್ರಾಬ್ಲಮ್ನ ಅವಾಯ್ಡ್ ಆಗುತ್ತೆ, ಅದ್ರ ಜೊತೆಗೆ ಬೇರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಸೊ ಯಾವುದನ್ನೆಲ್ಲ ಅವಾಯ್ಡ್ ಮಾಡಬೇಕು, ಸೊ ಈ ಸ್ಟಾರ್ಟಿಂಗ್ 3 ಮಂತಲ್ಲಿ ಯಾವುದೆಲ್ಲ ಇದು ಮಾಡಬೇಕು ಅಂದರೆ, ಆಯಿಲಿ ಐಟಮ್ನ ಫುಲ್ ಅವಾಯ್ಡ್ ಮಾಡ್ಕೊಳ್ಳಿ, ಸ್ಪೈಸಿ ಐಟಮ್ನ ಅವಾಯ್ಡ್ ಮಾಡ್ಕೊಳ್ಳಿ, ಯಾವುದು ಫ್ರೈ ಮಾಡಿರೋ ಐಟಮ್ಸು, ಅವರು ಫರ್ಮೆಂಟಿಂಗ್ ಮಾಡಿರೋ ಐಟಮ್ಸು ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಫ್ರಿಜ್ಜಲ್ಲಿರೋ ಐಟಮ್ಸನ್ನು ಜಾಸ್ತಿ ಇಟ್ಟು ಐಸ್ ಕ್ರೀಮ್ಸ್ನ ತಿನ್ನೋದಾಗಿರ್ಬೋದು, ಅದೆಲ್ಲ ಅವಾಯ್ಡ್ ಮಾಡಿದ್ರೆ ಮಾರ್ನಿಂಗ್ ಸಿಕ್ನೆಸ್ ಪ್ರಾಬ್ಲಮ್ಸನ್ನು ನಾರ್ಮಲಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಆಬ್ವಿಯಸ್ಲಿ ನಿಮಗೆ 100% ಅದು ಕಡಿಮೆ ಆಗೋಲ್ಲ. ಸೊ ಯಾಕೆಂದರೆ ಹಾರ್ಮೋನ್ ಇಂಬ್ಯಾಲೆನ್ಸಿಂಗ್ ಪ್ರೆಗ್ನೆನ್ಸಿಯಲ್ಲಿ ಕಾಮನ್, ಎಲ್ರಿಗೂ ಬಂದಿರುತ್ತೆ. ಸೊ ಅದ್ರ ಜೊತೆಗೆ ಈ ಥರ ಟಿಪ್ಸ್ನ ಫಾಲೋ ಮಾಡಿದ್ರೆ ಒಂದಷ್ಟು ಪ್ರಮಾಣಗಳು ಕಡಿಮೆ ಆಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ಎದ್ದೇಳೋಕ್ಕಾಗಲ್ಲ, ಅಷ್ಟರವರೆಗೂ ಈ ಸಿಕ್ನೆಸ್ ಇರುತ್ತೆ. ಇನ್ನು ಕೆಲವರಿಗೆ ವಾಮಿಟಿಂಗ್, ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಆಗ್ತಾ ಇರುತ್ತೆ, ಆ ಥರ ಸಮಸ್ಯೆಗಳು ಬರುತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಅದನ್ನ ಕಡಿಮೆ ಮಾಡೋದಕ್ಕೆ ಈ ಥರ ಡಯೆಟ್ನ ತೊಗೋಬೋದು. ಸೊ ಆಬ್ವಿಯಸ್ಲಿ ಆಫ್ಟರ್ 3 ಮಂತ್ ಅವ್ರ 14 to 15 ವೀಕ್ ಆದಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಈ ಸಿಕ್ನೆಸ್ಗಳೆಲ್ಲ, ಅವ್ರ ಮಾರ್ನಿಂಗ್ ಸಿಕ್ನೆಸ್ಸು, ಅವ್ರ ವಾಮಿಟಿಂಗ್ ಅದೆಲ್ಲ ಆಟೋಮೆಟಿಕ್ಕಾಗಿ ಡ್ರಾಪ್ ಆಗುತ್ತೆ. ಯಾಕೆಂದರೆ HCG ಹಾರ್ಮೋನ್ ಡ್ರಾಪ್ ಆಗೋದ್ರಿಂದ. ಸೊ ಅಷ್ಟರವರೆಗೆ ನೀವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಮೇಯ್ನಾಗಿ ನಿಮ್ಮ ಫುಡ್ಡಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇದು ಇಷ್ಟು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ಇದೇ ಥರ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ. ಯಾಕಂದರೆ ನಿಮಗೆ ಏನೇನು ಇನ್ಫಾರ್ಮೇಷನ್ ಬಂದು ನಾನು ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ಅದು ಇದೇ ಥರ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.